ನೋಡ್ರಿ ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಪನ್ನೀರ್ ಮಸಾಲ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ 2 ಲವಂಗ ಹಾಕ್ಕೊಂಡೀನಿ, ಇದು ಪಲಾವ್ ಎಲೆ ಹಾಕ್ಕೊಂಡೀನಿ, ಒಂದು ಏಲಕ್ಕಿ ಹಾಕ್ಕೊಂಡೀನಿ, ಒಂದಿಷ್ಟು 2 ಪೀಸ್ ಚಕ್ಕೆ ಹಾಕ್ಕೊಂಡೀನಿ. ನೋಡ್ರಿ ಇಷ್ಟೆಲ್ಲ ಬೇಕು ಇದಕ್ಕೆ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊತೀನಿ. ಎಣ್ಣೆ ಕಾದೈತ್ರಿ ಇದು. ಉಳ್ಳಾಗಡ್ಡಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಗ್ಯಾಸ್ ಮೀಡಿಯಮ್ ಇಡಬೇಕು. ಸ್ಟಾರ್ಟ್. ನೋಡ್ರಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ತೀನಿ. 2 ಉಳ್ಳಾಗಡ್ಡಿ 2 ಟೊಮೆಟೊ ಹಾಕ್ಕೊಂಡಿನಿ ನಾನು. ಅಂದರೆ ಇದ್ರ ಗ್ರೇವಿ ಚಲೋ ಆಗುತ್ತೆ ರೀ. ಸ್ವಲ್ಪ ನಾವು ಇದು ಪನ್ನೀರ್ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕು. ಟೊಮೆಟೊ ಹಾಕಿನಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಅಂದ್ರೆ ಅದು ಟೊಮೆಟೊ ಚಲೋ ಆದ್ಮೇಲೆ ಕುದೀತೈತಿ ರೀ. ಅಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅಂದರೆ ಟೊಮೆಟೊ ಎಲ್ಲ ಕುದಿತೈತೆ. ಅದು ಮೆಣಸಿನ್ಕಾಯಿ ಹಾಕ್ಕೊಂಡು ಬೇಡ ಗರಂ ಮಸಾಲ ಹಾಕ್ತೀನಿ. ಈಗ ನೋಡಿರಿ 1 ಸ್ಪೂನ್ 2 ಸ್ಪೂನ್ ಹಾಕೋಂತ ಇದಕ್ಕೆ ಖಾರ, ಒಣ ಖಾರ 2 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಇದಕ್ಕಾಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಸಾಕ್ರಿ. ಇಷ್ಟು ಇದನ್ನೆಲ್ಲನ ಮಿಕ್ಸ್ ಮಾಡಿಬಿಡು. ಇದನ್ನು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ, ಎಲ್ಲ ಕುದಿಸಿ. ಸ್ವಲ್ಪ ಬೇಯಲಿ. ಇಲ್ಲಿ ನೋಡ್ರಿ, ಇಲ್ಲಿ ಸುಹಾನ ಪನ್ನೀರ್ ಮಸಾಲ ಅಂತ ಐತಿ, ಪನ್ನೀರ್ ಮಸಾಲ ಐತಿ. ಅದಕ್ಕೆ ಇದನ್ನು ನಾನು ಪನ್ನೀರ್ ಮಸಾಲ ಹಾಕ್ತೀನಿ ರೀ. ಒಂಚೂರು ಚಲೋ ಆಗುತ್ತೆ ಪನ್ನೀರ್ ಮಸಾಲ ಹಾಕಿದ್ರೆ. ಈಗ ನೋಡ್ರಿ, ಸ್ವಲ್ಪ ಸ್ವೀಟ್ ಬೇಕಂದ್ರೆ ನೀವು ಸಕ್ಕರೆ ಹಾಕ್ಕೋಬೋದು, ಇದು ಆಪ್ಷನ್. ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು ನೀವು. ನಾನು ಸ್ವಲ್ಪ ಹಾಕ್ತೀನಿ ರೀ, ಇದ್ರಾಗ ಟೇಸ್ಟ್ ಚಲೋ ಬರ್ತೈತಿ ಇದು. ನಾ ಆಗಲೇ ಸ್ವಲ್ಪ ತುಪ್ಪ ಹಾಕ್ಲಿಲ್ಲ ರೀ, ಅದು ನೆನಪಾಗಲಿಲ್ಲ, ಈಗ ಹಾಕ್ಕೊತೀನಿ. ಬೇಕಂದ್ರೆ ನೀವು ಮ್ಯಾಗ ಸ್ವಲ್ಪ ತುಪ್ಪ ಹಾಕೋರಿ, ಚಲೋ ಆಗುತ್ತೆ, ಏನಾಗಲ್ಲ ಇದಕ್ಕೆ. ಇದನ್ನು ಕೈ ಹಚ್ಬೋದು. ತುಪ್ಪ ಹಾಕ್ಕೊಂಡು ಸ್ಮೆಲ್ ಎಷ್ಟು ಮಸ್ತ್ ಬರತ್ತೈತೆ ನೋಡ್ರಿ. 1-2 ನಿಮಿಷ ಇದನ್ನು ಎಲ್ಲ ಹಾಕಿಂದ ಫ್ರೈ ಮಾಡಿಂದ 2 ನಿಮಿಷ ಇದು ಬೇಯ್ತು. ಸ್ವಲ್ಪ ನಾವು ನೀರು ಹಾಕೋಣ ಇದಕ್ಕೆ, ಅಂದರೆ ಇದು ಗ್ರೇವಿ ಆಗುತ್ತೆ. ನೋಡ್ರಿ, ಗ್ರೇವಿ ಹಾಕಂತ ಸಾಕ್ರಿ. ಸ್ವಲ್ಪ ನೀರು ಹಾಕಿ ಇದಕ್ಕೆ ಕುದಿಸೋಣಂತ್ರಿ. ಒಂದೇ ಒಂದು ಕುದಿನ ಕುದಿಸೋಣ್ರಿ. ನೋಡ್ರಿ, ಇದು ಪನ್ನೀರ್ ಮೊದಲು ತೊಗೊಂಡು ಬಂದು ಕಟ್ ಮಾಡಿ ತುಪ್ಪ ಹಾಕಿ ಇದನ್ನು ಫ್ರೈ ಮಾಡಿಟ್ಟಿದ್ದೆ ನಾನು. ಅದೊಂದು ಹಾಕ್ತೀನಿ ಈಗ.
ಆಮೇಲೆ ಇಲ್ಲಿ ನೋಡಿರಿ ಫ್ಲವರ್ ಕಟ್ ಮಾಡಿ ಇದನ್ನು ಬಿಸಿನೀರಾಗ ನಾನು ಕುದಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕಾಕೊಂತೀನಿ. ಫ್ಲವರ್ ಮತ್ತು ಪನ್ನೀರ್ ಎರಡು ಮಿಕ್ಸ್ ಮಾಡಾತೀನಿ ನಾನು. ಆಮೇಲೆ ಇದನ್ನು ಕೆಡ್ತಾವು ಸುಮ್ಮನೆ ಮಸ್ತ್ ಆಗುತ್ತೆ ನೋಡಿರಿ. ಇಲ್ಲಿ ಬಟಾಣಿ ಅದಾವ ಸ್ವಲ್ಪ, ಇವು ಬಟಾಣಿ ಇದ್ದು ಇದನ್ನು ಹಾಕಾತೀನಿ, ಅಂದ್ರೆ ಚಲೋ ಆಗುತ್ತೆ ಅಂತ ಹಾಕಾತೀನಿ ನೋಡಿರಿ. ಇವೆಲ್ಲ ಕೂಡಿ ಮಿಕ್ಸ್ ಮಾಡಿ ಮಾಡಿಬಿಡಿ. ಇದನ್ನು ಈಗ ಮಿಕ್ಸ್ ಮಾಡ್ತೀನಿ ರೀ. ಆಯ್ತು ನೋಡಿರಿ, ಇದು ನಮ್ಮದು ಪನ್ನೀರ್ ಮಸಾಲ ಆಯ್ತು ರೀ. ಇದು ಸ್ವಲ್ಪ ಏನಿದು ಇದ್ವಲ್ಲ ಫ್ಲವರ್ ಗೋಬಿ ಇದು ಮತ್ತು ಪನ್ನೀರ್ ಮಸಾಲ, ಸ್ವಲ್ಪ ಬಟಾಣಿ ಇದ್ವಲ್ಲ ರೀ, ಬಟಾಣಿ ಹಾಕಿದೆ ಅದಕ್ಕೆ. ನೋಡಿರಿ ಟೇಸ್ಟ್ ಮಸ್ತ್ ಆಗುತ್ತೆ. ಇದಕ್ಕೆ ಲಾಸ್ಟಿಗೆ ಒಂದಿಷ್ಟು ಕೊತ್ತಂಬರಿ ಹಾಕೊಂಬಿಡೋಣ ರೀ. ನೋಡಿರಿ ಈಗ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಲಾಸ್ಟಿಗೆ ಇಷ್ಟು ಕೊತ್ತಂಬರಿ ಹಾಕೊಂಬಿಡ್ರಿ, ಮಸ್ತ್ ಟೇಸ್ಟ್ ಆಗುತ್ತೆ. ನಾವು ಮನೆ ಏನು ಸಾಮಾನು ಇರ್ತಾವಲ್ಲ ಅದರೊಳಗೆ ಮಾಡೋದು ಇದ್ದಿದ್ರಾಗೆ. ನೋಡಿರಿ ಕೊತ್ತಂಬರಿ ಪನ್ನೀರ್ ಮಸಾಲ, ಅದ್ರೊಳಗೆ ಗೋಬಿನೂ ಹಾಕೀನಿ. ಈಗ ನಾವು ಊಟ ಮಾಡ್ಬೋದು. ಅವಾಗ ಊಟ ಮಾಡಾಕೊಂಡ್ರಿ.